ನಿಜಕ್ಕೂ ಕುಡಿಯುವ ನೀರಿಗಾಗಿ ಬೇಸಿಗೆ ಮಧ್ಯೆ ಬಿಸಿಲಿನ ಮಧ್ಯೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಬೀದರ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಿಕ್ಕಪೇಟ್ ಬಡಾವಣೆಯ ಜನರು ಕುಡಿಯುವ ನೀರಿಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬಡಾವಣೆಯಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ನಳ್ಳಿಗಳನ್ನು ಅಳವಡಿಸಿದ್ದಾರೆ, ಒಂದಕ್ಕೆ ನೀರು ಬರಲ್ಲ, ಎಲ್ಲೋ ವೇಸ್ಟ್ ಆಗಿದೆ. ಈಗಾಗಲೇ ಸುಮಾರು 1000ಕ್ಕೂ ಅಧಿಕ ಜನ ಇಲ್ಲಿ ವಾಸಿಸ್ತಾರೆ. ಈಗಾಗಲೇ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಕ್ಷೇತ್ರದ ವ್ಯಾಪ್ತಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರು ಅಂತ ಹೇಳ್ಬೋದು. ಟೋಟಲಿ ಯಾರೂ ಕೇಳಕ್ಕೆ ತಯಾರಿಲ್ಲ, ಯಾರೂ ಹೇಳಕ್ಕೆ ತಯಾರಿಲ್ಲ. ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಜನರಿದ್ದಾರೆ. ನೋಡ್ಬೋದು ನೀವು, ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ನಾವು ನೇರವಾಗಿ ಆ ತಾಯಂದಿರಿಗೆ ಕೇಳೋರಿ, ಏನ್ರಿ ಏನು ಸಮಸ್ಯೆ, ಯಾಕೆ ನೀರು ಯಾಕೆ ಸಿಗ್ತಾ ಇಲ್ಲ? ನೀರು ಸರಿಯಾಗಿ ಬಿಟ್ರೆ ನೀರು ಸಿಗ್ತಾವ್ರಿ. ನೀರು ಎಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ವೈನ್ ಓಟ್ ಹಾಕೋ ಟೈಮಿಗೆ ಬರ್ತಾರೆ. ನೀವು ಏನು ಹೇಳ್ರಮ್ಮ, ನೀವು ಏನು ಹೇಳಿದ್ ಮಾಡ್ತೇವೆ, ನಿಮಗೆ ಏನು ಬೇಕು ಸಹಾಯ ಅದು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಯಾರೋ ಇದು ರಹೀಂ ಖಾನ್ ಅವ್ರು ಬಂದಾರೆ, ಯಾರ್ಯಾರು ನಿಂದಿರ್ತಾರ ಅವ್ರು ಬರ್ತಾರ್ರಿ. ಏನು ಒಬ್ರು ಬರ್ತಾರ್ರಿ? ಏನ ನಮ್ಗೆ ನೀರು ಬೇಕೇ ಬೇಕು, ನೀರಿನ ಸಮಸ್ಯೆ ಅದ, ನೀರು ಬೇಕಾಯ್ತದ. ಅವ್ರಿಗೆ ಬೇಕಾರೆ ಅವ್ರು ಬರಲ್ಲದ್ರು ರಿಯಲಿ ನಾವೇ ಅವ್ರ ಬಳಿಗೆ ಬರ್ತೀವಿ. ಅವ್ರ ಬಳಿ ಬಂದು ನಾವೇ ಮುದ್ದಮ್ ಮಾತಾಡ್ತೀವಿ. ಅವ್ರು ಹೇಳ್ಯಾರ ಎಲ್ಲ ಕೇಳ್ತೀವಿ ನಾವು. ನಮಗೆ ನೀರು ಬೇಕ್ರಿ. ನೀರಿನಿಂದ ಭಾಳ ಶಾರ್ಟೇಜ್ ಇದಾಗತ್ತೆ. ಓಟ ಹಾಕೊಲತ್ರ ಬಂದು ನಿಮಗೆಲ್ಲ ನೀರು ಹಚ್ಕೊಡ್, ನೀರು ಬೋರಲ್ಲಿ ಹಾಕೊಡ್ತೀವಮ್ಮ, ಎಲ್ಲ ಮಾಡ್ಕೊಡ್ತೀವಿ, ನಿಮ್ಮ ಸಮಸ್ಯೆ ಎಲ್ಲ ತೀರಿಸ್ತೀವಿ ಅಂದಿರ. ಅವ್ರು ಓಟ್ ಹಾಕೊಂಡು ಅತ್ತೆ ಹೋಗ್ಯಾರಿ, ಮತ್ತೆ ಈ ಕಡೆ ಊರಿಗೆ ಬಂದಿಲ್ಲ ನೋಡ್ರಿ. ಅವ್ರು ಏನು ಈಗಾಗಲೇ ಸಾಕಷ್ಟು ಬೇಸರ, ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಏನು ಅನ್ನ ಅರ್ಬಿ ಕೇಳತ್ತಿಲ್ರಿ, ನಿಮಗೆ ಕುಡಿಲಾಕ ನೀರು ಕೇಳತ್ತಿದ್ದೇವೆ. ನಮಗೆ ನೀರಿನ ತಕ್ಲೀಫ್ ಅದ ತೋಲು. ನಾವು ಮಾಡಿನ ಅಡಿಗೆ ನಮಗೆ ಗುಣಗೊಟ್ಟಿಲ್ಲ. ನೀವು ಓಟ್ ಹಾಕ್ರ ಅಂತ ನಮಗೆ ಇಂಥ ಸಮಸ್ಯೆ ಬಂದ, ನಮಗೆ ದಿಕ್ಕಿ ಯಾರು ಬಿ ಕೇಳಕ್ಕೆ ಯಾರಿಗೆ ಕೇಳಾರ? ಈಗ ಹೋಗಿ ಈಗ ಬಿಸಿಲಾಗಿ ಇಟ್ಟು ತಿರ್ಗ್ಲತ್ತಿದ್ದೇವೆ, ಹಕ್ಕಿಗತ್ಲೆ ನಿನ್ನ ಚಕ್ಕರ್ ಬಂದು ಬಿದ್ದಿದ್ದೇವೆ. ಈಗ ನಮ್ಮ ಪಾರಿಗೆ ಹೋಯ್ದು ಅಡ್ಮಿಟ್ ಮಾಡಿದ್ದೇವೆ ದವಾಖಾನ್ಯಾಗ. ಬಲ್ ಮನ್ಯಾಗ 1 ರೂಪಾಯಿ ಇಲ್ಲ. ಹ್ಯಾ ಮಾಡ್ಬೇಕು ಹೇಳ್ರಿ? ಹ್ಯಾ ಮಾಡ್ಬೇಕು? ಈಗ ಬರ್ತಾರೆ MLAಗಳು, ಓಟ್ ಹಾಕ್ರ ಅಂತ್ರಿ. ಆಯ್ತು ಹಾಕೊಂಡ್ರಿ, ನಿಮ್ಗೆ ಗರ್ಜ್ ಆಗೋಯ್ತು. ಒಂದು ಹನಿ ನೀರಿಲ್ಲಿ ಕಾಲು ತಿಕ್ಕರು ನಮ್ಮ ಮನೆಗೆಲ್ಲ ನೋಡ್ರಿ. ಬೋರ್ ಹೊಡ್ಕೊಡ್ಬೇಕು, ನಮಗೆ ನೀರು ಬೇಕು. ನಮಗೆ ನೀರಿನ ಸಮಸ್ಯೆ ತೋಲಾಗತ್ತದ, ನಮಗೆ ನೀರು ಬೇಕು. ಸೊ ಇದು ನೋಡ್ಬೋದು ನೀವು, ಈಗಾಗಲೇ ಚಿಕ್ಕಪೇಟ್ ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕ್ಷೇತ್ರ ಶಾಸಕ ರಹೀಂ ಖಾನ್ ಅವರೇ, ಎಲ್ಲಿದ್ರಿ? ನಮಗೆ ಕುಡಿಯೋ ನೀರು ಕುಡಿಸ್ರಿ, ನಾವು ಭಾಳಷ್ಟು ಕಷ್ಟದಲ್ಲಿದ್ದೀವಿ, ಬಿಸಿಲಿದೆ, ಹನಿ ನೀರು ನಮಗೆ ಸಿಗ್ತಾ ಇಲ್ಲ ಎಂಬುದು ನೋವು ಈ ಒಂದು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಕ್ಷೇತ್ರ ಶಾಸಕರು ಇರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಚಿಕ್ಕಪೇಟ್ ಜನರ ಸಮಸ್ಯೆಗೆ ಸ್ಪಂದಿಸ್ತಾರ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಬೇಸಿಗೆ ಮಧ್ಯೆ ಬಿಸಿಲಿನ ಮಧ್ಯೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಬೀದರ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಿಕ್ಕಪೇಟ್ ಬಡಾವಣೆಯ ಜನರು ಕುಡಿಯುವ ನೀರಿಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬಡಾವಣೆಯಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ನಳ್ಳಿಗಳನ್ನು ಅಳವಡಿಸಿದ್ದಾರೆ, ಒಂದಕ್ಕೆ ನೀರು ಬರಲ್ಲ, ಎಲ್ಲೋ ವೇಸ್ಟ್ ಆಗಿದೆ. ಈಗಾಗಲೇ ಸುಮಾರು 1000ಕ್ಕೂ ಅಧಿಕ ಜನ ಇಲ್ಲಿ ವಾಸಿಸ್ತಾರೆ. ಈಗಾಗಲೇ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಕ್ಷೇತ್ರದ ವ್ಯಾಪ್ತಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರು ಅಂತ ಹೇಳ್ಬೋದು. ಟೋಟಲಿ ಯಾರೂ ಕೇಳಕ್ಕೆ ತಯಾರಿಲ್ಲ, ಯಾರೂ ಹೇಳಕ್ಕೆ ತಯಾರಿಲ್ಲ. ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಜನರಿದ್ದಾರೆ. ನೋಡ್ಬೋದು ನೀವು, ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ನಾವು ನೇರವಾಗಿ ಆ ತಾಯಂದಿರಿಗೆ ಕೇಳೋರಿ, ಏನ್ರಿ ಏನು ಸಮಸ್ಯೆ, ಯಾಕೆ ನೀರು ಯಾಕೆ ಸಿಗ್ತಾ ಇಲ್ಲ? ನೀರು ಸರಿಯಾಗಿ ಬಿಟ್ರೆ ನೀರು ಸಿಗ್ತಾವ್ರಿ. ನೀರು ಎಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ವೈನ್ ಓಟ್ ಹಾಕೋ ಟೈಮಿಗೆ ಬರ್ತಾರೆ. ನೀವು ಏನು ಹೇಳ್ರಮ್ಮ, ನೀವು ಏನು ಹೇಳಿದ್ ಮಾಡ್ತೇವೆ, ನಿಮಗೆ ಏನು ಬೇಕು ಸಹಾಯ ಅದು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಯಾರೋ ಇದು ರಹೀಂ ಖಾನ್ ಅವ್ರು ಬಂದಾರೆ, ಯಾರ್ಯಾರು ನಿಂದಿರ್ತಾರ ಅವ್ರು ಬರ್ತಾರ್ರಿ. ಏನು ಒಬ್ರು ಬರ್ತಾರ್ರಿ? ಏನ ನಮ್ಗೆ ನೀರು ಬೇಕೇ ಬೇಕು, ನೀರಿನ ಸಮಸ್ಯೆ ಅದ, ನೀರು ಬೇಕಾಯ್ತದ. ಅವ್ರಿಗೆ ಬೇಕಾರೆ ಅವ್ರು ಬರಲ್ಲದ್ರು ರಿಯಲಿ ನಾವೇ ಅವ್ರ ಬಳಿಗೆ ಬರ್ತೀವಿ. ಅವ್ರ ಬಳಿ ಬಂದು ನಾವೇ ಮುದ್ದಮ್ ಮಾತಾಡ್ತೀವಿ. ಅವ್ರು ಹೇಳ್ಯಾರ ಎಲ್ಲ ಕೇಳ್ತೀವಿ ನಾವು. ನಮಗೆ ನೀರು ಬೇಕ್ರಿ. ನೀರಿನಿಂದ ಭಾಳ ಶಾರ್ಟೇಜ್ ಇದಾಗತ್ತೆ. ಓಟ ಹಾಕೊಲತ್ರ ಬಂದು ನಿಮಗೆಲ್ಲ ನೀರು ಹಚ್ಕೊಡ್, ನೀರು ಬೋರಲ್ಲಿ ಹಾಕೊಡ್ತೀವಮ್ಮ, ಎಲ್ಲ ಮಾಡ್ಕೊಡ್ತೀವಿ, ನಿಮ್ಮ ಸಮಸ್ಯೆ ಎಲ್ಲ ತೀರಿಸ್ತೀವಿ ಅಂದಿರ. ಅವ್ರು ಓಟ್ ಹಾಕೊಂಡು ಅತ್ತೆ ಹೋಗ್ಯಾರಿ, ಮತ್ತೆ ಈ ಕಡೆ ಊರಿಗೆ ಬಂದಿಲ್ಲ ನೋಡ್ರಿ. ಅವ್ರು ಏನು ಈಗಾಗಲೇ ಸಾಕಷ್ಟು ಬೇಸರ, ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಏನು ಅನ್ನ ಅರ್ಬಿ ಕೇಳತ್ತಿಲ್ರಿ, ನಿಮಗೆ ಕುಡಿಲಾಕ ನೀರು ಕೇಳತ್ತಿದ್ದೇವೆ. ನಮಗೆ ನೀರಿನ ತಕ್ಲೀಫ್ ಅದ ತೋಲು. ನಾವು ಮಾಡಿನ ಅಡಿಗೆ ನಮಗೆ ಗುಣಗೊಟ್ಟಿಲ್ಲ. ನೀವು ಓಟ್ ಹಾಕ್ರ ಅಂತ ನಮಗೆ ಇಂಥ ಸಮಸ್ಯೆ ಬಂದ, ನಮಗೆ ದಿಕ್ಕಿ ಯಾರು ಬಿ ಕೇಳಕ್ಕೆ ಯಾರಿಗೆ ಕೇಳಾರ? ಈಗ ಹೋಗಿ ಈಗ ಬಿಸಿಲಾಗಿ ಇಟ್ಟು ತಿರ್ಗ್ಲತ್ತಿದ್ದೇವೆ, ಹಕ್ಕಿಗತ್ಲೆ ನಿನ್ನ ಚಕ್ಕರ್ ಬಂದು ಬಿದ್ದಿದ್ದೇವೆ. ಈಗ ನಮ್ಮ ಪಾರಿಗೆ ಹೋಯ್ದು ಅಡ್ಮಿಟ್ ಮಾಡಿದ್ದೇವೆ ದವಾಖಾನ್ಯಾಗ. ಬಲ್ ಮನ್ಯಾಗ 1 ರೂಪಾಯಿ ಇಲ್ಲ. ಹ್ಯಾ ಮಾಡ್ಬೇಕು ಹೇಳ್ರಿ? ಹ್ಯಾ ಮಾಡ್ಬೇಕು? ಈಗ ಬರ್ತಾರೆ MLAಗಳು, ಓಟ್ ಹಾಕ್ರ ಅಂತ್ರಿ. ಆಯ್ತು ಹಾಕೊಂಡ್ರಿ, ನಿಮ್ಗೆ ಗರ್ಜ್ ಆಗೋಯ್ತು. ಒಂದು ಹನಿ ನೀರಿಲ್ಲಿ ಕಾಲು ತಿಕ್ಕರು ನಮ್ಮ ಮನೆಗೆಲ್ಲ ನೋಡ್ರಿ. ಬೋರ್ ಹೊಡ್ಕೊಡ್ಬೇಕು, ನಮಗೆ ನೀರು ಬೇಕು. ನಮಗೆ ನೀರಿನ ಸಮಸ್ಯೆ ತೋಲಾಗತ್ತದ, ನಮಗೆ ನೀರು ಬೇಕು. ಸೊ ಇದು ನೋಡ್ಬೋದು ನೀವು, ಈಗಾಗಲೇ ಚಿಕ್ಕಪೇಟ್ ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕ್ಷೇತ್ರ ಶಾಸಕ ರಹೀಂ ಖಾನ್ ಅವರೇ, ಎಲ್ಲಿದ್ರಿ? ನಮಗೆ ಕುಡಿಯೋ ನೀರು ಕುಡಿಸ್ರಿ, ನಾವು ಭಾಳಷ್ಟು ಕಷ್ಟದಲ್ಲಿದ್ದೀವಿ, ಬಿಸಿಲಿದೆ, ಹನಿ ನೀರು ನಮಗೆ ಸಿಗ್ತಾ ಇಲ್ಲ ಎಂಬುದು ನೋವು ಈ ಒಂದು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಕ್ಷೇತ್ರ ಶಾಸಕರು ಇರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಚಿಕ್ಕಪೇಟ್ ಜನರ ಸಮಸ್ಯೆಗೆ ಸ್ಪಂದಿಸ್ತಾರ. ನಿಜಕ್ಕೂ ಕುಡಿಯುವ ನೀರಿಗಾಗಿ
ಬೇಸಿಗೆ ಮಧ್ಯೆ ಬಿಸಿಲಿನ ಮಧ್ಯೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಬೀದರ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಿಕ್ಕಪೇಟ್ ಬಡಾವಣೆಯ ಜನರು ಕುಡಿಯುವ ನೀರಿಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬಡಾವಣೆಯಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ನಳ್ಳಿಗಳನ್ನು ಅಳವಡಿಸಿದ್ದಾರೆ, ಒಂದಕ್ಕೆ ನೀರು ಬರಲ್ಲ, ಎಲ್ಲೋ ವೇಸ್ಟ್ ಆಗಿದೆ. ಈಗಾಗಲೇ ಸುಮಾರು 1000ಕ್ಕೂ ಅಧಿಕ ಜನ ಇಲ್ಲಿ ವಾಸಿಸ್ತಾರೆ. ಈಗಾಗಲೇ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಕ್ಷೇತ್ರದ ವ್ಯಾಪ್ತಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರು ಅಂತ ಹೇಳ್ಬೋದು. ಟೋಟಲಿ ಯಾರು ಕೇಳಕ್ಕೆ ತಯಾರಿಲ್ಲ, ಯಾರು ಹೇಳಕ್ಕೆ ತಯಾರಿಲ್ಲ. ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಜನರಿದ್ದಾರೆ. ನೋಡ್ಬೋದು ನೀವು, ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ನಾವು ನೇರವಾಗಿ ಆ ತಾಯಂದಿರಿಗೆ ಕೇಳೋರಿ, ಏನ್ರಿ ಏನು ಸಮಸ್ಯೆ, ಯಾಕೆ ನೀರು ಯಾಕೆ ಸಿಗ್ತಾ ಇಲ್ಲ? ನೀರು ಸರಿಯಾಗಿ ಬಿಟ್ರೆ ನೀರು ಸಿಗ್ತಾವ್ರಿ. ನೀರು ಎಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ವೈನ್ ಓಟ್ ಹಾಕೋ ಟೈಮಿಗೆ ಬರ್ತಾರ. ನೀವು ಏನು ಹೇಳ್ರಮ್ಮ, ನೀವು ಏನು ಹೇಳಿದ್ ಮಾಡ್ತೇವೆ, ನಿಮಗೆ ಏನು ಬೇಕು ಸಹಾಯ ಅದು ನಾವು ಮಾಡ್ತೇವೆ ಅಂತ ಹೇಳ್ತಾರ. ಯಾರೋ ಇದು ರಮೀಮ್ ಖಾನವ್ರು ಬಂದಾರ, ಯಾರ್ಯಾರು ನಿಂದಿರ್ತಾರ ಅವ್ರು ಬರ್ತಾರ್ರಿ. ಏನು ಒಬ್ರು ಬರ್ತಾರ್ರಿ? ಏನು ಹೇಳ್ಬೇಕಂತ ರಹೀಂ ಖಾನ್ಗೆ ಏನು ಕೇಳ್ಬೇಕಂತ? ಏನು ನಮ್ಗೆ ನೀರು ಬೇಕೇ ಬೇಕು, ನೀರಿನ ಸಮಸ್ಯೆ ಅದ, ನೀರು ಬೇಕಾಯ್ತದ. ಅವ್ರಿಗೆ ಬೇಕಾರೆ ಅವ್ರು ಬರಲ್ಲದ್ರು ರಿಯಲಿ ನಾವೇ ಅವ್ರ ಬಳಿಗೆ ಬರ್ತೀವಿ. ಅವ್ರ ಬಲ್ ಬಂದು ನಾವೇ ಮುದ್ದಮ್ ಮಾತಾಡ್ತೀವಿ. ಅವ್ರು ಹೇಳ್ಯಾರ ಎಲ್ಲ ಕೇಳ್ತೀವಿ ನಾವು. ನಮಗ್ ನೀರ್ ಬೇಕ್ರಿ. ನೀರಿನಿಂದ ಭಾಳ ಶಾರ್ಟೇಜ್ ಇದಾಗತ್ತೆ. ಓಟ ಹಾಕೊಲತ್ರ ಬಂದು ನಿಮಗೆಲ್ಲ ನೀರು ನೀರು ಬೋರಲ್ಲಿ ಹಾಕೊಡ್ತೀವಮ್ಮ, ಎಲ್ಲ ಮಾಡ್ಕೊಡ್ತೀವಿ, ನಿಮ್ಮ ಸಮಸ್ಯೆ ಎಲ್ಲ ತೀರಿಸ್ತೇವೆ ಅಂದಿರ ಅವ್ರು ಓಟ್ ಹಾಕೊಂಡು ಅತ್ತೆ ಹೋಗ್ಯಾರಿ. ಮತ್ತೆ ಈ ಕಡೆ ಈ ಊರಿಗೆ ಬಂದಿಲ್ಲ ನೋಡ್ರಿ ಅವ್ರು. ಏನು ಈಗಾಗಲೇ ಸಾಕಷ್ಟು ಬೇಸರ, ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಏನು ಹೇಳ್ಬೇಕಂತ? ಏನು ಅನ್ನ ಅರ್ಬಿ ಕೇಳತ್ತಿಲ್ರಿ, ನಿಮಗೆ ಕುಡಿಲಾಕ ನೀರು ಕೇಳತ್ತಿದ್ದೇವೆ. ನಮಗೆ ನೀರಿನ ತಕ್ಲೀಫ್ ಅದ ತೋಲು. ನಾವು ಮಾಡಿನ ಅಡಿಗೆ ನಮಗೆ ಗುಣಗೊಟ್ಟಿಲ್ಲ. ನೀವು ಓಟ್ ಹಾಕ್ರ ಅಂತ ನಮಗೆ ಇಂಥ ಸಮಸ್ಯೆ ಬಂದ ನಮಗೆ ದಿಕ್ಕಿ ಯಾರು ಬಿ ಕೇಳಕ್ಕೆ ಯಾರಿಗೆ ಕೇಳಾರ? ಈಗ ಹೋಗಿ ಈಗ ಬಿಸಿಲಾಗಿ ಇಟ್ಟು ತಿರ್ಗ್ಲತ್ತಿದ್ದೇವೆ, ಹಕ್ಕಿಗತ್ಲೆ ನಿನ್ನ ಚಕ್ಕರ್ ಬಂದು ಬಿದ್ದಿದ್ದೇವೆ. ಈಗ ನಮ್ಮ ಪಾರಿಗೆ ಹೋಯ್ದು ಅಡ್ಮಿಟ್ ಮಾಡಿದ್ದೇವೆ ದವಾಖಾನ್ಯಾಗ. ಬಲ್ ಮನ್ಯಾಗ ₹1 ಇಲ್ಲಿ ಹ್ಯಾ ಮಾಡ್ಬೇಕು ಹೇಳ್ರಿ? ಹ್ಯಾ ಮಾಡ್ಬೇಕು? ಈಗ ಬರ್ತಾರೆ MLAಗಳು ಓಟ್ ಹಾಕ್ರ ಅಂತ್ರಿ. ಆಯ್ತು ಹಾಕೊಂಡ್ರಿ, ನಿಮ್ಗೆ ಗರ್ಜ್ ಆಗೋಯ್ತು. ಒಂದು ಹನಿ ನೀರು ಇಲ್ಲಿ ಕಾಲು ತಿಕ್ಕರು ನಮ್ಮ ಮನೆಗೆಲ್ಲ ನೋಡ್ರಿ. ಬೋರ್ ಹೊಡ್ಕೊಡ್ಬೇಕು, ನಮಗೆ ನೀರು ಬೇಕು. ನಮಗೆ ನೀರಿನ ಸಮಸ್ಯೆ ತೋಲಾಗ್ಲತ್ತದ, ನಮಗೆ ನೀರು ಬೇಕು. ಸೊ ಇದು ನೋಡ್ಬೋದು ನೀವು, ಈಗಾಗಲೇ ಚಿಕ್ಕಪೇಟ್ ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕ್ಷೇತ್ರ ಶಾಸಕ ರಹೀಂ ಖಾನ್ ಅವರೇ, ಎಲ್ಲಿದ್ರಿ, ನಮಗೆ ಕುಡಿಯೋ ನೀರು ಕುಡಿಸ್ರಿ, ನಾವು ಫಾಸ್ಟ್ ಕಷ್ಟದಲ್ಲಿದ್ದೀವಿ, ಬಿಸಿಲಿದೆ, ಹನಿ ನೀರು ನಮಗೆ ಸಿಗ್ತಾ ಇಲ್ಲ ಎಂಬುದು ನೋವು ಈ ಒಂದು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಕ್ಷೇತ್ರ ಶಾಸಕರಿರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಚಿಕ್ಕಪೇಟ್ ಜನರ ಸಮಸ್ಯೆಗೆ ಸ್ಪಂದಿಸ್ತಾರ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಬೇಸಿಗೆ ಮಧ್ಯೆ ಬಿಸಿಲಿನ ಮಧ್ಯೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಬೀದರ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಿಕ್ಕಪೇಟ್ ಬಡಾವಣೆಯ ಜನರು ಕುಡಿಯುವ ನೀರಿಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬಡಾವಣೆಯಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ನಳ್ಳಿಗಳನ್ನು ಅಳವಡಿಸಿದ್ದಾರೆ, ಒಂದಕ್ಕೆ ನೀರು ಬರಲ್ಲ, ಎಲ್ಲೋ ವೇಸ್ಟ್ ಆಗಿದೆ. ಈಗಾಗಲೇ ಸುಮಾರು 1000ಕ್ಕೂ ಅಧಿಕ ಜನ ಇಲ್ಲಿ ವಾಸಿಸ್ತಾರೆ. ಈಗಾಗಲೇ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಕ್ಷೇತ್ರದ ವ್ಯಾಪ್ತಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರು ಅಂತ ಹೇಳ್ಬೋದು. ಟೋಟಲಿ ಯಾರು ಕೇಳಕ್ಕೆ ತಯಾರಿಲ್ಲ, ಯಾರು ಹೇಳಕ್ಕೆ ತಯಾರಿಲ್ಲ. ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಜನರಿದ್ದಾರೆ. ನೋಡ್ಬೋದು ನೀವು, ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ. ನಾವು ನೇರವಾಗಿ ಆ ತಾಯಂದಿರಿಗೆ ಕೇಳೋರಿ, ಏನ್ರಿ ಏನು ಸಮಸ್ಯೆ, ಯಾಕೆ ನೀರು ಯಾಕೆ ಸಿಗ್ತಾ ಇಲ್ಲ? ನೀರು ಸರಿಯಾಗಿ ಬಿಟ್ರೆ ನೀರು ಸಿಗ್ತಾವ್ರಿ. ನೀರು ಎಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ವೈನ್ ಓಟ್ ಹಾಕೋ ಟೈಮಿಗೆ ಬರ್ತಾರ. ನೀವು ಏನು ಹೇಳ್ರಮ್ಮ, ನೀವು ಏನು ಹೇಳಿದ್ ಮಾಡ್ತೇವೆ, ನಿಮಗೆ ಏನು ಬೇಕು ಸಹಾಯ ಅದು ನಾವು ಮಾಡ್ತೇವೆ ಅಂತ ಹೇಳ್ತಾರ. ಯಾರೋ ಇದು ರಮೀಮ್ ಖಾನವ್ರು ಬಂದಾರ, ಯಾರ್ಯಾರು ನಿಂದಿರ್ತಾರ ಅವ್ರು ಬರ್ತಾರ್ರಿ. ಏನು ಒಬ್ರು ಬರ್ತಾರ್ರಿ? ಏನು ಹೇಳ್ಬೇಕಂತ ರಹೀಂ ಖಾನ್ಗೆ ಏನು ಕೇಳ್ಬೇಕಂತ? ಏನು ನಮ್ಗೆ ನೀರು ಬೇಕೇ ಬೇಕು, ನೀರಿನ ಸಮಸ್ಯೆ ಅದ, ನೀರು ಬೇಕಾಯ್ತದ. ಅವ್ರಿಗೆ ಬೇಕಾರೆ ಅವ್ರು ಬರಲ್ಲದ್ರು ರಿಯಲಿ ನಾವೇ ಅವ್ರ ಬಳಿಗೆ ಬರ್ತೀವಿ. ಅವ್ರ ಬಲ್ ಬಂದು ನಾವೇ ಮುದ್ದಮ್ ಮಾತಾಡ್ತೀವಿ. ಅವ್ರು ಹೇಳ್ಯಾರ ಎಲ್ಲ ಕೇಳ್ತೀವಿ ನಾವು. ನಮಗ್ ನೀರ್ ಬೇಕ್ರಿ. ನೀರಿನಿಂದ ಭಾಳ ಶಾರ್ಟೇಜ್ ಇದಾಗತ್ತೆ. ಓಟ ಹಾಕೊಲತ್ರ ಬಂದು ನಿಮಗೆಲ್ಲ ನೀರು ಬೋರಲ್ಲಿ ಹಾಕೊಡ್ತೀವಮ್ಮ, ಎಲ್ಲ ಮಾಡ್ಕೊಡ್ತೀವಿ, ನಿಮ್ಮ ಸಮಸ್ಯೆ ಎಲ್ಲ ತೀರಿಸ್ತೇವೆ ಅಂದಿರ ಅವ್ರು ಓಟ್ ಹಾಕೊಂಡು ಅತ್ತೆ ಹೋಗ್ಯಾರಿ. ಮತ್ತೆ ಈ ಕಡೆ ಈ ಊರಿಗೆ ಬಂದಿಲ್ಲ ನೋಡ್ರಿ ಅವ್ರು. ಏನು ಈಗಾಗಲೇ ಸಾಕಷ್ಟು ಬೇಸರ, ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಏನು ಹೇಳ್ಬೇಕಂತ? ಏನು ಅನ್ನ ಅರ್ಬಿ ಕೇಳತ್ತಿಲ್ರಿ, ನಿಮಗೆ ಕುಡಿಲಾಕ ನೀರು ಕೇಳತ್ತಿದ್ದೇವೆ. ನಮಗೆ ನೀರಿನ ತಕ್ಲೀಫ್ ಅದ ತೋಲು. ನಾವು ಮಾಡಿನ ಅಡಿಗೆ ನಮಗೆ ಗುಣಗೊಟ್ಟಿಲ್ಲ. ನೀವು ಓಟ್ ಹಾಕ್ರ ಅಂತ ನಮಗೆ ಇಂಥ ಸಮಸ್ಯೆ ಬಂದ ನಮಗೆ ದಿಕ್ಕಿ ಯಾರು ಬಿ ಕೇಳಕ್ಕೆ ಯಾರಿಗೆ ಕೇಳಾರ? ಈಗ ಹೋಗಿ ಈಗ ಬಿಸಿಲಾಗಿ ಇಟ್ಟು ತಿರ್ಗ್ಲತ್ತಿದ್ದೇವೆ, ಹಕ್ಕಿಗತ್ಲೆ ನಿನ್ನ ಚಕ್ಕರ್ ಬಂದು ಬಿದ್ದಿದ್ದೇವೆ. ಈಗ ನಮ್ಮ ಪಾರಿಗೆ ಹೋಯ್ದು ಅಡ್ಮಿಟ್ ಮಾಡಿದ್ದೇವೆ ದವಾಖಾನ್ಯಾಗ. ಬಲ್ ಮನ್ಯಾಗ ₹1 ಇಲ್ಲಿ ಹ್ಯಾ ಮಾಡ್ಬೇಕು ಹೇಳ್ರಿ? ಹ್ಯಾ ಮಾಡ್ಬೇಕು? ಈಗ ಬರ್ತಾರೆ MLAಗಳು ಓಟ್ ಹಾಕ್ರ ಅಂತ್ರಿ. ಆಯ್ತು ಹಾಕೊಂಡ್ರಿ, ನಿಮ್ಗೆ ಗರ್ಜ್ ಆಗೋಯ್ತು. ಒಂದು ಹನಿ ನೀರು ಇಲ್ಲಿ ಕಾಲು ತಿಕ್ಕರು ನಮ್ಮ ಮನೆಗೆಲ್ಲ ನೋಡ್ರಿ. ಬೋರ್ ಹೊಡ್ಕೊಡ್ಬೇಕು, ನಮಗೆ ನೀರು ಬೇಕು. ನಮಗೆ ನೀರಿನ ಸಮಸ್ಯೆ ತೋಲಾಗ್ಲತ್ತದ, ನಮಗೆ ನೀರು ಬೇಕು. ಸೊ ಇದು ನೋಡ್ಬೋದು ನೀವು, ಈಗಾಗಲೇ ಚಿಕ್ಕಪೇಟ್ ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕ್ಷೇತ್ರ ಶಾಸಕ ರಹೀಂ ಖಾನ್ ಅವರೇ, ಎಲ್ಲಿದ್ರಿ, ನಮಗೆ ಕುಡಿಯೋ ನೀರು ಕುಡಿಸ್ರಿ, ನಾವು ಫಾಸ್ಟ್ ಕಷ್ಟದಲ್ಲಿದ್ದೀವಿ, ಬಿಸಿಲಿದೆ, ಹನಿ ನೀರು ನಮಗೆ ಸಿಗ್ತಾ ಇಲ್ಲ ಎಂಬುದು ನೋವು ಈ ಒಂದು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಕ್ಷೇತ್ರ ಶಾಸಕರಿರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಚಿಕ್ಕಪೇಟ್ ಜನರ ಸಮಸ್ಯೆಗೆ ಸ್ಪಂದಿಸ್ತಾರ.